ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮೊಬೈಲ್ ನಂಬರ್ ನ ಚೇಂಜ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಾಗ್ತಾ ಅಲ್ವಾ? ಸೊ ಇನ್ಸ್ಟಾಗ್ರಾಮ್ ದಾಗ ಐತಲ್ಲ ಒಂದು ಸೆಟ್ಟಿಂಗ್ ಐತಿ. ಆ ಸೆಟ್ಟಿಂಗ್ ನ ನೀವು ಏನಾದ್ರು ಮಾಡೋದನ್ನ ಕಲ್ತ್ಕೊಂಡ್ರಪ್ಪ ಅಂದ್ರೆ ಐತಲ್ಲ, ನೀವು ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ನ ನೀವು ಚೇಂಜ್ ಮಾಡ್ಕೋಬಹುದು. ಸೊ ವಿಡಿಯೋನ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಪೂರ್ತಿಯಾಗಿ ನೋಡ್ಕೊಡ್ರಿ, ಖಂಡಿತ ಐತಲ್ಲ ನಿಮ್ಗೆ ಇದು ಯೂಸ್ಫುಲ್ ಆಗುತ್ತೆ. ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡತ್ರಪ್ಪ ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ ಅಂತೀನಿ. ಬನ್ನಿ ಶುರು ಮಾಡೋಣ. ಇವಾಗ ನೀವು ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ ಮೊಬೈಲ್ನಾಗ ಇನ್ಸ್ಟಾಗ್ರಾಮ್ ಇರ್ತಲ್ಲ ಅದನ್ನ ಓಪನ್ ಮಾಡಿ. ಮಾಡಾದ್ಮೇಲೆ ಐತಲ್ಲ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಐತಲ್ಲ ಈ ರೀತಿಯಾಗಿ ಐತಲ್ಲ ಓಪನ್ ಆಗುತ್ತಾ. ಸೊ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರೈಟ್ ಸೈಡ್ ನಾಗ ಕೆಳಗಡೆ ನಿಮ್ಮ ಒಂದು ಪ್ರೊಫೈಲ್ ಪಿಕ್ಚರ್ ಕಾಣುತ್ತೆ ನೋಡ್ರಿ, ಇಲ್ಲಿ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡಿ ಅದಾದ್ಮೇಲೆ ಐತಲ್ಲ ನಿಮ್ಮ ಒಂದು ಪ್ರೊಫೈಲ್ ಐತಲ್ಲ ಈ ರೀತಿಯಾಗಿ ಓಪನ್ ಆಗುತ್ತಾ. ಸೊ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಜಸ್ಟ್ ಇಲ್ಲಿ ಏನು ಇಲ್ಲ, ರೈಟ್ ಸೈಡ್ ನಾಗ ಮೇಲ್ಗಡೆ ಮೆನು ಬಾರ್ ಕಾಣುತ್ತೆ ನೋಡ್ರಿ ಇಲ್ಲಿ ಮೇಲ್ಗಡೆ. ಸೊ ಇಲ್ಲಿ ನಿಮ್ಗೆ ಒಂದ್ ವೇಳೆ ಕಾಣಲಿಲ್ಲಪ್ಪ ಅಂತಂದ್ರ ಬಾಣದ ಗುರುತು ಮಾಡಿರ್ತೀನಿ, ಜಸ್ಟ್ ಅದ್ರ ಮೇಲೆ ಐತಲ್ಲ ಕ್ಲಿಕ್ ಮಾಡಿದ್ರೆ ಸಾಕು, ಸ್ವಲ್ಪ ಲೋಡ್ ಆಗುತ್ತಾ, ವೇಟ್ ಮಾಡಿ. ಸೊ ಇವಾಗ ಜಸ್ಟ್ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಇಲ್ಲಿ ಕಾಣುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತಾ. ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಐತಲ್ಲ ಒಂದು ಸಣ್ಣ ರಿಕ್ವೆಸ್ಟ್. ಸೊ ಇನ್ನು ಯಾರ್ಯಾರು ಲೈಕ್ ಮಾಡಿಲ್ಲಲ್ಲ ದಯವಿಟ್ಟು ಲೈಕ್ ಮಾಡಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಒಂದೊಂದು ಲೈಕ್ ಐತಲ್ಲ ಮುಂದಿನ ವಿಡಿಯೋ ಮಾಡಕ್ ನನಗೆ ಮೋಟಿವೇಟ್ ಆಗುತ್ತೆ. ಸೊ ಮುಂದಿನ ಪ್ರೊಸೆಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಪ್ರೊಫೈಲ್ಸ್ ಅಂಡ್ ಪರ್ಸನಲ್ ಡೀಟೇಲ್ಸ್ ಅಂತ ಇಲ್ಲಿ ಕಾಣುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸ್ವಲ್ಪ ನೀವು ಇಲ್ಲಿ ಸ್ಕ್ರಾಲ್ ಮಾಡ್ಬೇಕಾಗತ್ತ ಮೇಲ್ಗಡೆ ಈ ರೀತಿಯಾಗಿ ನೀವು ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದ್ಮೇಲೆ ಪರ್ಸನಲ್ ಡೀಟೇಲ್ಸ್ ಅಂತ ಇಲ್ಲಿ ಕಾಣುತ್ತಲ್ಲ ಅದ್ರ ಕೆಳಗಡೆ ಕಾಂಟ್ಯಾಕ್ಟ್ ಇನ್ಫೋ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ನಿಮಗಿಲ್ಲಿ ಆಡ್ ನ್ಯೂ ಕಾಂಟ್ಯಾಕ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ, ಆಡ್ ನ್ಯೂ ಕಾಂಟ್ಯಾಕ್ಟ್ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತಾ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಆಡ್ ಮೊಬೈಲ್ ನಂಬರ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಐತಲ್ಲ ಸೊ ನಿಮ್ಗೆ ಈ ರೀತಿಯಾಗಿ ನಿಮ್ಮ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತಾ ಮುಂದೆ. ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಜಸ್ಟ್ ಏನೂ ಇಲ್ಲ, ಇಲ್ಲಿ ಐತಲ್ಲ ನಿಮ್ಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕನೆಕ್ಟೆಡ್ ಆಗಿರುವ ಹಳೆ ನಂಬರ್ ಇಲ್ಲಿ ಕನೆಕ್ಟ್ ಆಗಿರ್ತೈತಿ. ಇಲ್ಲಿ ಕಾಣುತ್ತೆ ನೋಡ್ರಿ ಕೆಳಗಡೆ. ಸೊ ಇಲ್ಲಿ ಬ್ಲೂ ಟಿಕ್ ಅಲ್ಲಿ ಕಾಣತೈತಲ್ಲ ಸೊ ಇಲ್ಲಿ ನಿಮ್ಗೆ ಹಳೆ ನಂಬರ್ ಇಲ್ಲಿ ನಿಮ್ಗೆ ಕಾಣುತ್ತೆ. ಇದನ್ನ ನೀವು ಚೇಂಜ್ ಮಾಡ್ಬೇಕಲ್ಲ, ಈಗ ಹೊಸ ನಂಬರ್ನ ನೀವು ಇಲ್ಲಿ ಆಡ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಎಂಟರ್ ಮೊಬೈಲ್ ನಂಬರ್ ಅಂತ ಕಾಣುತ್ತಲ್ಲ ಇಲ್ಲಿ ನಿಮ್ಮ ಒಂದು ಹೊಸ ನಂಬರ್ನ ಇಲ್ಲಿ ನೀವು ಆಡ್ ಮಾಡ್ಬೇಕಾಗತ್ತೆ. ಆಡ್ ಮಾಡ್ಕೊಡ್ರಿ. ಸೊ ಇಲ್ಲಿ ಕಾಣುತ್ತಲ್ಲ ಮೇಲ್ಗಡೆ, ಸೊ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತ ಹೊಸ ನಂಬರ್ ಯಾವ್ದೈತಲ್ಲ ಅದನ್ನ ಟೈಪ್ ಮಾಡ್ಕೊಡ್ರಿ. ಟೈಪ್ ಮಾಡಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ನಿಮ್ಗೆ ನೆಕ್ಸ್ಟ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಅಂತ ಕೊಟ್ರಪ್ಪ ಅಂದ್ರೆ ಮುಗೀತು. ನಿಮ್ಗೆ ಐತಲ್ಲ ನಿಮ್ಮ ಮೊಬೈಲ್ಗೆ ಐತಲ್ಲ OTP ಬರುತ್ತೆ. ಆ OTP ನ ನೀವು ಜಸ್ಟ್ ವೆರಿಫೈ ಮಾಡಿದ್ರೆ ಮುಗೀತು, ನಿಮ್ಮ ಮೊಬೈಲ್ ನಂಬರ್ ಐತಲ್ಲ ಚೇಂಜ್ ಆಗ್ಬಿಡ್ತೈತಿ. ಸೊ ಇಷ್ಟ ಇನ್ಸ್ಟಾಗ್ರಾಮ್ದಾಗ ಐತಲ್ಲ ನಿಮ್ಮ ಒಂದು ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಕೊಳ್ಳೋದು. ಸೊ ಇದ್ರೊಳಗೆ ಏನ್ರ ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಲವ್ ಯು, ಬಾಯ್.